ನಟ ದರ್ಶನ್ ಅವರ ಆರಂಭದಿಂದ ಕೂಡ ಜರ್ನಿನ ನೋಡಿರ್ತಕ್ಕಂಥವ್ರು ಸಾಕಷ್ಟು ಜನರಿದ್ದಾರೆ ಇಂಡಸ್ಟ್ರಿಯಲ್ಲಿ. ಬಟ್ ಕೆಲವರ ಅಪರೂಪದ ಪ್ರತಿಭೆಗಳು ಅಂದರೆ ಅವ್ರನ್ನ ಆರಂಭ ದಿನಗಳನ್ನು ನೋಡಿರ್ತಕ್ಕಂಥವ್ರು ತುಂಬ ವಿಚಾರಗಳ ಬಗ್ಗೆ ಮಾತನಾಡ್ತಾನೆ ಇದ್ದಾರೆ. ಸೊ ಈಗ ನಮ್ಮ ಜೊತೆ ಕೊರಿಯೋಗ್ರಾಫರ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಜಗ್ಗು ಅವರು ಇದ್ದಾರೆ. ಸೊ ಅವರು ಕೂಡ ಏನಂತಂದರೆ ಮೆಜೆಸ್ಟಿಕ್ ಸಿನಿಮಾದಿಂದ ಹಿಡಿದು ಕಲಾಸಿಪಾಳ್ಯ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಈ ಎಲ್ಲ ಸಿನಿಮಾಗಳ ದರ್ಶನ್ ಅವರ ಸಿನಿಮಾಗಳ ಜೊತೆಗೆ ಜರ್ನಿನ ಮಾಡಿರ್ತಕ್ಕಂಥವ್ರು. ಸೊ ಅವ್ರನ್ನೇ ಮಾತಾಡ್ಸೋಣ. ಸರ್, ಸಹಜವಾಗಿ ಅಂದರೆ ನೀವು ಒಂದು 200ಕ್ಕಿಂತ ಹೆಚ್ಚು ಸಿನಿಮಾಗಳಿಗೆ ಕೊರಿಯೋಗ್ರಾಫರಾಗಿ ಕೆಲಸ ಮಾಡಿದ್ದೀರಿ. ಬಟ್ ಸ್ಪೆಷಲಿ ದರ್ಶನ್ ಅವ್ರ ಜೊತೆಗಿನ ಜರ್ನಿ ಹೆಂಗಿತ್ತು? ಆ ಮೆಜೆಸ್ಟಿಕ್ಕಿಂದ ಕೂಡ ಅವ್ರನ್ನ ನೋಡ್ತಾ ಬಂದಿದ್ರಿ. ಸೊ ಅವತ್ತಿನ ದಿನಗಳಲ್ಲಿ ದರ್ಶನ್ ಅವ್ರು ಹೇಗಿದ್ರು ಅನ್ನೋದು? ಸರ್, ಅವತ್ತು ದರ್ಶನ್ ಸರ್ ಹೇಗಿದ್ದಾರೆ, ಇವತ್ತು ಹಾಗೇ ಇದ್ದಾರೆ ಸರ್. ಇವಾಗಲೂ ಹಾಗೇ ಇದ್ದಾರೆ. ಅದೇ ಇವತ್ತು ಬೆಳವಣಿಗೆ ತುಂಬ ಚೆನ್ನಾಗಿದೆ. ಸರ್ ತುಂಬ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಸರ್, ಇದು ಮುಂಚೆ ಒಂದು ಇಂಟರ್ವ್ಯೂಲ್ಲಿ ನಾನು ಹೇಳಿದ್ದೆ ದರ್ಶನ್ ಸರ್ ಬಗ್ಗೆ. ಕಾಟೇರ ರಿಲೀಸ್ ಆದಾಗ ನಂದೊಂದು ಸಿನಿಮಾ ಮಾಡಿದ್ದೆ, ಛಾಯಾ ಅಂಥೇಳಿ. ಆ ಸಿನಿಮಾಗೆ ಬಂದಾಗ ನಾನು ಮಾಡಿದ್ದೆ, ಪ್ಯಾನ್ ಇಂಡಿಯಾಗಳು ಯಾಕೆ ಮಾಡ್ತೀರಾ ನೋಡಿ, ದರ್ಶನ್ ಸರ್ ನಮ್ಗೊಂದು ಲೈನ್ ಹಾಕಿ ಕೊಟ್ಟಿದ್ದಾರೆ, ಕನ್ನಡ ಸಿನಿಮಾನೇ ಮಾಡಿ, ಕನ್ನಡದವ್ರಿಗೋಸ್ಕರ ಮಾಡಿ, ಕನ್ನಡ ಜನ ನೋಡ್ತಾರೆ ಅಂತ. ನಮಗೆ ಅದು ತುಂಬ ಇನ್ಸ್ಪಿರೇಷನ್ ಆಗಿದೆ ಸರ್. ಅದನ್ನ ಇಟ್ಕೊಂಡು ನಾವು ಹೇಳಿದ್ದು, ನಾವೊಂದು ಕೆಲವೊಂದು ಸುಮಾರು ಇಂಟರ್ವ್ಯೂಲ್ಲಿ ಹೇಳಿದ್ದು, ಸರ್ ಒಂದು ಒಳ್ಳೆಯ ದಾರಿ ಹಾಕ್ಕೊಟ್ಟಿದ್ದಾರೆ ನಮಗೆ ಅಂತ ಹೇಳಿ. ಅವ್ರದ್ದು ಮೆಜೆಸ್ಟಿಕ್ಕು, ನನ್ನ ಪ್ರೀತಿಯ ರಾಮು, ಮತ್ತು ಕಲಾಸಿಪಾಳ್ಯ, ಕಿಟ್ಟಿ, ಧ್ರುವ, ತುಂಬ ಸಿನಿಮಾಗಳು ಅವ್ರ ಜೊತೆ ನಾನು ಗ್ರೂಪ್ ಡ್ಯಾನ್ಸರ್ ಸರ್. ಗ್ರೂಪ್ ಡ್ಯಾನ್ಸರಾಗಿ ವರ್ಕ್ ಮಾಡ್ಕೊಂಡು ಬಂದಿದ್ದೆ. ಅವ್ರದ್ದು ಲಾಸ್ಟ್ ಸಿನಿಮಾ ನಾನು ಲಾಸ್ಟ್ ಮಾಡಿದೆ ಸರ್, ಗ್ರೂಪ್ ಡ್ಯಾನ್ಸರ್. ಸರ್, ಈಗ ಮೆಜೆಸ್ಟಿಕ್ಕಿಂದ ನೋಡಿದ್ದೀರಿ. ಸೊ ಮೆಜೆಸ್ಟಿಕ್ ಸಿನಿಮಾ ಮಾಡೋ ಟೈಮಲ್ಲಿ ದರ್ಶನ್ ಅವ್ರಿಗಿದ್ದಂತಹ ಕನಸುಗಳು, ವಿಚಾರಗಳು, ಬಟ್ ಅವರ ಸಿನಿಮಾದ ಯೋಚನೆಗಳು ಹೆಂಗಿರ್ತಾ ಇದ್ವು? ನೀವು ಅವತ್ತು ಕಂಡಂಥ ಒಂದಿಷ್ಟು ಮೆಮೊರೇಬಲ್ ಡೇಸ್ ನೆನಪು ಮಾಡ್ಕೊಳ್ಳೋದಾದ್ರೆ ಸರ್? ನಾನು ಅದಕ್ಕಿಂತ ಮುಂಚೆನೂ ನೋಡಿದ್ದೀನಿ ಸರ್. ಅದಕ್ಕಿಂತ ಮುಂಚೆ ಸಾಧು ಕೋಕಿಲ್ ಅವ್ರದ್ದು ಒಂದು ಆ್ಯಡ್ ಶೂಟ್ ಇತ್ತು ಸರ್, ಮೆಡ್ರಾಸಲ್ಲಿ AVM ಸ್ಟುಡಿಯೋದಲ್ಲಿ. ಯಾವುದೋ ಒಂದು ವಾಟರ್ ಮೇಲೆ ಒಂದು ಆ್ಯಡ್ ಶೂಟ್ ಇತ್ತು ಸರ್. ಅವಾಗ ಲೈಟ್ ಮ್ಯಾನ್ ಆಗಿ ಇದು ಮಾಡ್ತಾಯಿದ್ರಲ್ಲಿ, AVM ಸ್ಟುಡಿಯೋದ ಲೈಟ್ ಮ್ಯಾನ್ ಆಗಿ ಇದು ಮಾಡ್ತಾರೆ. ಅವತ್ತಿಂದ ನೋಡ್ಕೊಂಬಂದ ಸರ್. ಅವಾಗ ನಮಗೆ ತೂಗುದೀಪ್ ಸರ್ ಮಗ ಅಂದಾಗ ನಾವೆಲ್ಲ ಶೇಕ್ ಮಾಡಿ, ತುಂಬ ಹೈಟು, ತುಂಬ ಚೆನ್ನಾಗಿದ್ರು. ಅವತ್ತಿಂದನೂ ನೋಡ್ಕೊಬಂದಿದ್ದೀವಿ ಸರ್. ಅದಾದ ನೆಕ್ಸ್ಟ್ ಬಂದು ಇಲ್ಲಿ ಹೀರೋ ಆಗಿದ್ದರು. ನೆಕ್ಸ್ಟ್ ಜಾಯಿನ್ ನಾವು ಬಂದೆ. ಬಟ್ ಅವತ್ತಿಂದನೂ ಒಳ್ಳೆಯ ರೆಸ್ಪೆಕ್ಟ್ ಸರ್. ಸರ್, ನೀವು ಯಾರೇ ಟೆಕ್ನಿಷಿಯನ್ನ ಕೇಳಿ ಸರ್, ಇವರು ಚಿಕ್ಕವರು, ಇವರು ದೊಡ್ಡವರು ಎಲ್ಲ ಇಲ್ಲ ಸರ್. ಅವ್ರು ಇದ್ದಿದ್ದಷ್ಟೇ ಫ್ರೆಂಡ್ಲಿ. ನಾನಿದ್ರೆ ನನ್ನ ಪಕ್ಕನೇ ಕೂತ್ಕೊಳ್ಳೋರು. ಆಮೇಲೆ ಪ್ರತಿಯೊಬ್ಬರೂ ಡಾನ್ಸರ್ಸ್ನ ಅವರು ಮಾಸ್ಟರ್ ಅಂತಲೇ ಮಾತಾಡ್ತಾಯಿದ್ರು. ಮಾಸ್ಟರ್ ಬನ್ನಿ ಮಾಸ್ಟರ್ ಪ್ರತಿಯೊಬ್ಬರಿಗೂ ಸರ್ ಆ ರೆಸ್ಪೆಕ್ಟ್ ಇತ್ತು, ಇದಿತ್ತು ಸರ್. ನಾವು ಕಲಾಸಿಪಾಳ್ಯವರೆಗೂ ಜೊತೆಗೆ ಇತ್ತು ಸರ್, ತನಕ. ಅದಾದಮೇಲೆ ಮಾಸ್ಟರ್ ಕಾರ್ಡ್ ತೊಗೊಂಡು ನಾನು ಮಾಸ್ಟರ್ ಆಗೋಕ್ಕೆ ಶುರು ಮಾಡಿದೆ. ಅವಾಗ ಸ್ವಲ್ಪ ಅವ್ರಿಗೂ ನಮಗೂ ಟಚ್ ಸ್ವಲ್ಪ ಈಗ ಅದೇ ದರ್ಶನ್ ಅವ್ರು ಲೈಟ್ ಬಾಯ್ ಆಗಿದ್ದಂತಹ ದಿನಗಳನ್ನು ನೀವು ನೋಡಿದ್ರಿ ಅಂತ. ಸೊ ಅದು ಯಾವ ಸಂದರ್ಭಕ್ಕಾಗಿತ್ತು, ಎಲ್ಲಾಗಿತ್ತು, ಆವತ್ತಿನ ದಿನಗಳಲ್ಲಿ ಅವ್ರು ಹೆಂಗಿದ್ರು ಅನ್ನೋದು? ಸರ್, ಏನಿಲ್ಲ ಸರ್, ಅವ್ರೊಬ್ಬ ಆರ್ಟಿಸ್ಟ್ ಮಗ ಅಂತ ಅವ್ರು ಯಾವತ್ತೂ ಯಾರಿಗೂ ಹೇಳ್ಕೊಂಡೇ ಇರಲಿಲ್ಲ. ನಮಗೂ ಗೊತ್ತಿಲ್ಲ. ನಾವು ಸಾಧು ಕೋಕಿಲ್ ಅವ್ರದ್ದೊಂದು ಏನು ಕಾವೇರಿ ಅಂತಲೇ ಹೇಳೋದು ಸರ್, ತುಂಬ ವರ್ಷದ ಹಿಂದೆ 24-25 ಇಯರ್ಸ್ ಮೇಲೆ ಆವಾಗ ಹೋಗಿದ್ದು. AVM ಸ್ಟುಡಿಯೋಲ್ಲಿ ಮಾಡಬೇಕಾದ್ರೆ ಸರ್ ಅವಾಗ ಇದು ಮಾಡ್ತಾಯಿದ್ರು. ಆವಾಗ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಅವ್ರು ಇದು ಮಾಡ್ಕೊತಿದ್ರಲ್ಲ, ಆ ಟೈಮಲ್ಲಿ ಹಿಂಗಾದಾಗ ತೂಗುದೀಪ್ ಸರ್ ಮಗಾದ್ರೆ ಅವ್ರು ಇವತ್ತು ಹಂಗೆ ಇದ್ರು ಸರ್. ನಮಗೆಲ್ಲೂ ಅವ್ರ ಚೇಂಜಸ್ ಏನೂ ಗೊತ್ತಾಗಲಿಲ್ಲ ಸರ್. ನಮಗೆ ಇವತ್ತವರೆಗೂ ಅದೇ ರೆಸ್ಪೆಕ್ಟ್ ಇತ್ತು, ಅದೇ ಮರ್ಯಾದೆ ಇತ್ತು ಪ್ರತಿಯೊಬ್ಬರಿಗೂ. ಸರ್, ಎಲ್ಲೋ ಒಂದು ಕಡೆ ಕೆಲವು ಚರ್ಚೆ ನೀವು ನೋಡಿರ್ತೀರ, ಅವರು ಲೈಟ್ ಬಾಯ್ ಆಗಿರಲೇ ಇಲ್ಲ, ಕ್ಯಾಮ್ರಾ ಅಸಿಸ್ಟೆಂಟ್ ಮಾತ್ರ ಆಗಿದ್ರು ಅನ್ನೋವಂಥ ವಿಚಾರ ಸರ್. ಹಾಗಾದರೆ ನೀವು ಕಂಡಂಗೆ ಆ ವಿಚಾರದ ಬಗ್ಗೆ ಸ್ಪಷ್ಟನೆ ಕೊಡೋದಾದ್ರೆ ಹೆಂಗೆ ಚೇಂಜಸ್ ಆಯಿತು ಅಂತ? ಸರ್, ಆ ಚೇಂಜಸ್ ನನಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ಜರ್ನಿ ಬೇರೆ. ನಾವು ಡಾನ್ಸ್ ಅಂದರೆ ನಾವು ಯಾವಾಗಲೂ ಒಂದು ಸರಿ ಸಾಂಗ್ ಇದ್ದಾಗ ಹೋಗ್ತೀವಿ. ಈಗ ನಮ್ಮ ಪ್ರೊಡಕ್ಷನ್ ಅವರು ಅಥವಾ ಸೆಟ್ ಅವರು ಇರೋಂದರೆ ಡೈಲಿ ಇರ್ತಾರೆ ಶೂಟಿಂಗಲ್ಲಿ, ಗೊತ್ತಾಗುತ್ತೆ. ನಾವು ಸಾಂಗ್ಗಳಿದ್ದಾಗ ಮಾತ್ರ ಹೋಗ್ತೀವಿ. ನಾವು ಮೆಡ್ರಾಸಲ್ಲಿ ನೋಡಿ ಆದಮೇಲೆ ಬಂದು ನಾವು ಸಿಕ್ಕಿದ್ದೆ ಮೆಜೆಸ್ಟಿಕ್ಕು ಸಿನಿಮಾದಲ್ಲಿ. ಅಲ್ಲಿಂದ ನಾವು ಗ್ರೂಪ್ ಡ್ಯಾನ್ಸರು ಗಣೇಶ್ ಮಾಸ್ಟರ್ ಮಾಡಿದ್ರು. ಅಲ್ಲಿಂದ ರಾಜೇಶ್ ಬ್ರಹ್ಮವ್ರು ಅಂತಿದ್ರು. ಅವ್ರ ಜೊತೆ ಎಲ್ಲ ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಬಂದು ಸರ್. ಸರ್ ಜೊತೆ ಫ್ರೆಂಡ್ಲಿಯಾಗಿ ಇವಾಗ ನಿಮ್ಮ ಜೊತೆ ನಾವು ಹೆಂಗಿದ್ದೀವಿ ಅಷ್ಟು ಚೆನ್ನಾಗಿದ್ದು ಸರ್. ಅವಾಗ ಸ್ಮೋಗು ಕೂಡ ಮಾಡ್ತಾಯಿದ್ದು ನಾವು, ಸರ್ ಕೊಡೋರು ಹಿಂಗೆ ಅಷ್ಟು ಚೆನ್ನಾಗಿದೆ ಸರ್. ಟೌನಲ್ಲಿ ಒಂದು ಶೋ ಮಾಡಿದ್ರು, ಬ್ರಹ್ಮ ಅವ್ರಿಗೆ ಬಂದಿದ್ದರು ಸರ್. ಆ ನೆನಪುಗಳು ತುಂಬ ಇದ್ದಾವೆ ಸರ್. ಅವ್ರ ಜೊತೆ ಕಳೆದಿರೋಂಥ ನೆನಪುಗಳು ತುಂಬ ಇದ್ದಾವೆ.